ಹೋಗುತ್ತೆ. ಮನುಷ್ಯನ್ಗೆ ಈಗೋ ಸೋಮಾರಿತನ ಇದೆರಡು ಒಂಥರ ಬೆಸ್ಟ್ ಫ್ರೆಂಡ್ಸ್ ತರ ಹಿಂಗ್ ಹಿಡ್ಕೊಂಡು ಹೋಗ್ತಾರಲ್ಲ ಅಂತ ವ್ಯಕ್ತಿ ಬೆಳೆಯಲ್ಲ. ಗೋಡೆ ಮೇಲೆ ಹಲ್ಲಿ ಕೂಗೋದಾಗಿರ್ಲಿ ಇನ್ನೊಂದಾಗಿರ್ಲಿ ಈ ತರ ಶಕುನಗಳು ಬಂದೇ ಬರುತ್ತೆ ಲೈಫಲ್ಲಿ. ನಾನು ತುಂಬಾ ಜನ ನೀವು ನಂಬಲ್ಲ ಮುಸ್ಲಿಮ್ಸ್ ಎಷ್ಟು ಜನ ಹುಡುಗರು ಪಾಪ ಅದನ್ನ ಓದಿ ನನಗೆ ತುಂಬಾ ಜನ ಫೋನ್ ಮಾಡೋರು ಮೆಸೇಜ್ ಮಾಡೋರು, ಮ್ಯಾಮ್ ನಾವಿದೆಲ್ಲ ಕಲ್ತು ಈ ಫಿಲಾಸಫಿಗೆ ಧರ್ಮ ಅನ್ನೋದಿರಲ್ಲ. ಅಲ್ಲೂ ನಂದು ಬ್ಯೂಟಿಫುಲ್ ಆಗಿ ಕಣ್ಣೆಲ್ಲ ಹಿಂಗಿರೋದು ಬ್ಯೂಟಿಫುಲ್ ಒಂದು ಫೋಟೋ ಹಾಕ್ಬಿಟ್ಟಿದ್ರ ಫಸ್ಟ್ ಹಿಂಗ್ ಆರ್ಟಿಕಲ್ ತೆಗೆದು ನನ್ ಮುಖ ನೋಡ್ಕೊಳ್ಳೋರು. ನೀವು ನೋಡಿ ಎಲ್ಲರೂ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳೆಲ್ಲ ಬೆಳಗ್ಗೆ 3:30-4 ಗಂಟೆಗೆ ಹೇಳಿ ಅಷ್ಟು ಕಮ್ಮಿ ಓದಿದ್ರು ಸರಸ್ವತಿ ಹೆಂಗ್ ಹೊಲ್ದಿದ್ಲು ಅಂತ ಹೇಳಿದ್ರೆ ನೀವು ಇವತ್ತಿಗೂ ನಾನು ಅವ್ರದೊಂದು 4 ಹಾಡು ಕೇಳಿದ್ರೆ ನನ್ನ ಮನ್ಸಿಗೆ ನೆಮ್ಮದಿ ಆಗುತ್ತೆ. ಎವ್ರಿ ಸೆಕೆಂಡ್ ಕಾನ್ಶಿಯಸ್ ಆಗಿ ನೀವಿದ್ದಾಗ ದೇವರು ಮತ್ತೆ ಸುತ್ತಮುತ್ತಲು ಕೌಂಟ್ ಇಟ್ಕೋತಾರೆ. ಇವಾಗ ನಾ ಮಾಡೋ ತಪ್ಪನ್ನ ನೀವು ಕೌಂಟ್ ಇಟ್ಕೊಳ್ಳಲ್ಲ. ನಮ್ಮ ಅಪ್ಪ ಅಮ್ಮ ಅಂದ್ರೆ ಹೋಗ್ಲಿ ಬಿಡು ಪಾಪ ನನ್ನ ಮಗಳು ತಾನೆ ಅಂತಾರೆ. ಆದ್ರೆ ನಮ್ಮ ನೇಚರ್ ಬಿಟ್ಬಿಡುತ್ತಾ? ದೇವರಾಗ್ಲಿ ನೇಚರ್ ಆಗ್ಲಿ ಅವರು ಭೂತಗಣಗಳನ್ನ ಫಿಕ್ಸ್ ಮಾಡಿದ್ದಾರೆ ಕಾರ್ಪೊರೇಟ್ ಕಂಪ್ನಿ ತರ. ಅವರುಗಳು ನನ್ನ ಕರ್ಮ ಅಕೌಂಟ್ ಇಟ್ಕೊಂಡೇ ಇಟ್ಕೋತಾರೆ. ನೀವತ್ತಿಲ್ಲೋದೆ 10 ಜನಕ್ಕೆ ಹೆಲ್ಪ್ ಮಾಡಿದೆ 4 ಜನಕ್ಕೆ ಮೋಸ ಮಾಡಿದೆ ಅನ್ನೋದು. ಅಟ್ಲೀಸ್ಟ್ ನನ್ನ ಹೆಲ್ಪ್ ದೊಡ್ಡದಾಗಿದ್ದಾಗ ನಾ ಮಾಡಿದ್ದು ತಪ್ಪು ಕೆಲಸ ಪ್ರತಿಯೊಬ್ಬ ಮನುಷ್ಯನೂ ಮಾಡ್ತಾನೆ ಸರ್, ಯಾರಿಗೂ ಗೊತ್ತಿರಲ್ಲ. ಆದ್ರೂ ನೀ ಕಾನ್ಶಿಯಸ್ ಆಗಿ ಬದಲಾಯಿಸ್ಕೋತಾ ಹೋಗ್ತೀವಿ ನಾವು. ಸೊ ಅದನ್ನ ಪ್ರತಿಯೊಂದು ಕರ್ಮವನ್ನು ಧರ್ಮದಿಂದ ಮಾಡಬೇಕು ಅಂತ ಅನ್ನೋದು. ಮತ್ತೆ ಜೀವನದಲ್ಲಿ ನಿರಂತರವಾಗಿ ಸೋಮಾರಿತನ ಇಲ್ಲದೆ ಕೆಲಸ ಮಾಡ್ಕೊಂಡು ಬರಬೇಕು. ಅಲ್ಲಿ ಧರ್ಮ ಕರ್ಮ ಜೀವನ ಎಲ್ಲವೂ ಹೋಗುತ್ತೆ. ಮನುಷ್ಯನ್ಗೆ ಈಗೋ ಸೋಮಾರಿತನ ಇದೆರಡು ಒಂಥರ ಬೆಸ್ಟ್ ಫ್ರೆಂಡ್ಸ್ ತರ ಹಿಂಗ್ ಹಿಡ್ಕೊಂಡು ಹೋಗ್ತಾರಲ್ಲ ಅಂತ ವ್ಯಕ್ತಿ ಬೆಳೆಯಲ್ಲ. ಮೇಲಾಗಿ ಸಾಮಾನ್ಯವಾಗಿ ಅಂದ್ರೆ ನೀವು ಅದನ್ನು ಮೋಸ್ಟ್ಲಿ ನಂಬಲಿಕ್ಕಿಲ್ಲ. ಈಗ ಎಲ್ಲೋ ಹೊರಟಾಗ ಒಂದು ಬೆಕ್ ಲೆಫ್ಟಿಂದ ರೈಟ್ಗೆ ಹೋಗುತ್ತೆ, ಶಕುನಗಳು, ಅಥವಾ ರೈಟಿಂದ ಲೆಫ್ಟ್ ಹೋಗುತ್ತೆ. ನೀವು ನೋಡೋಂಥ ಪರ್ಸ್ಪೆಕ್ಟಿವ್ ಏನು ಇದನ್ನ ಜನರಲ್ ಆಗಿ ಕೇಳ್ತಿರೋದು? ಔಟ್ ಆಫ್ ದಿ ಬಾಕ್ಸ್ ಆಗಿರ್ಬೋದು. ಬಟ್ ಪ್ರೀತಿಯಿಂದ ನಾನೇ ಕಾರ್ ನಿಲ್ಲಿಸ್ತೀನಿ. ನಾಯಿನೂ ಅಷ್ಟೇ ಹಿಂಗೋಗಿ ಹಿಂಗೆ ಅರ್ಧ ನಿಂತ್ಕೊಂಡ್ಬಿಡುತ್ತಲ್ಲ, ಅದಾಗ್ಲಿ ಬೆಕ್ಕಾಗ್ಲಿ ಪಾಪ ಅದೇನೋ ಕ್ರಾಸ್ ಮಾಡುತ್ತೆ ಅಂತ. ಕೆಲವು ಸತಿ ಶಕುನಗಳು ಅಂತ ಅನ್ಕೋತಾರೆ. ನನಗೇನಾಗುತ್ತೆ 24 hours ನಾನು ದೇವ್ರ ಜಪ ಮಾಡ್ತಾ ಇರೋದ್ರಿಂದ ಅದು ನಂಗೇನೋ ಇಂಡಿಕೇಶನ್ ಕೊಡೋಕ್ಕೆ ಹೋದ್ರೂ ಕೆಟ್ಟದಾಗತ್ತೆ ಒಳ್ಳೇದಾಗತ್ತೆ ಅಂತ ಎಗೇನ್ ನಾನು ನಾಮಜಪ ಮಾಡ್ತಾನೆ ಇರ್ತೀನಿ. ಆಮೇಲೆ ಕೆಲವು ಇನ್ಸಿಡೆಂಟ್ಸು ಅದಾಗಿರ್ಲಿ ಗೋಡೆ ಮೇಲೆ ಹಲ್ಲಿ ಕೂಗೋದಾಗಿರ್ಲಿ ಇನ್ನೊಂದಾಗಿರ್ಲಿ ಈ ತರ ಶಕುನಗಳು ಬಂದೇ ಬರುತ್ತೆ ಲೈಫಲ್ಲಿ. ಅವಾಗ ತಿರ್ಗಾ ನೀನ್ ದೇವ್ರನ್ನೇ ಕೇಳ್ಕೋಬೇಕು, ನನ್ನ ಅಂತ ಸ್ಥಿತಿಗೆ ಸಿಕ್ಕಾಕಿಸ್ಬೇಡ, ನಾನೆಲ್ಲ ಕೆಲ್ಸಾನು ಕರ್ತವ್ಯ ನಿಭಾಯಿಸಕ್ಕೆ ಕರೆಕ್ಟ್ ಆಗಿದ್ದೀನಿ. ಬಟ್ ಹಂಗಂತ ಜೀವನದಲ್ಲಿ ಕಷ್ಟನೇ ಬರಲ್ಲ ಅಂತಲ್ಲ. ಅರ್ಜುನ ಪಾಂಡವರೆಲ್ಲ ಒಳ್ಳೆಯವರಾಗಿದ್ರು ಯುದ್ಧ ಮಾಡ್ಲೇಬೇಕಾಯ್ತು. ಕೃಷ್ಣ ಅಷ್ಟು ಒಳ್ಳೆಯವನಾಗಿದ್ರು ಅಪವಾದಗಳನ್ನ ಸಹಿಸ್ಲೇಬೇಕಾಯ್ತು. ಎಲ್ರಿಗೂ ರಾಮನ್ ಕಷ್ಟ ಬಂತು, ದೇವಾನುದೇವತೆಗಳಿಗೆ ಬಂದಾಗ ನಮಗ್ ಬರಲ್ವಾ ಸರ್? ಆಮೇಲೆ ನಮ್ಮನ್ನ ಹುಟ್ಟಿಸಿರೋದೇ ಅದಕ್ಕೋಸ್ಕರ. ನೀನ್ ಹೆಂಗ್ ಇದನ್ನ ನಿಭಾಯಿಸ್ತೀಯ, ಈ ಯುದ್ಧಗಳನ್ನ ನಿನ್ ಮುಂದೆ ಕೊಡ್ತೀನಿ ಅಂತ ಅವಾಗ ನಾವು ಹೆದರ್ಕೊಂಡು ಓಡೋಗಕ್ಕಾಗಲ್ಲ. ಆಮೇಲೆ ಕೊಡ್ಲು ಬೇಡ ಅಂತ ದೇವ್ರನ್ನ ನಾವು ಕೇಳಕ್ಕಾಗಲ್ಲ. ಅವ್ರೇನೇ ಕೊಟ್ರು ನನ್ಗೆ ಜ್ಞಾನ ಕೊಡು ಅಂತ ಸಿಚುವೇಶನ್ ನ ಹ್ಯಾಂಡಲ್ ಮಾಡಕ್ಕೆ, ಅದನ್ನ ಕೇಳ್ಕೊಂಡು ಧೈರ್ಯವಾಗಿ ಮುನ್ನುಗ್ಗಬೇಕು. ರೂಪಾ ಅಯ್ಯರ್ ಅವರು ಈ ರೈಟಿಂಗನ್ನ ಮಾಡರ್ನ್ ಆಧ್ಯಾತ್ಮ ಅನ್ನುವಂತಹ ಒಂದು ಬ್ಯೂಟಿಫುಲ್ ರೈಟಿಂಗ್ನ ಅಪ್ಪಿಕೊಂಡಿದ್ದು ಹೇಗೆ, ಯಾಕೆ ಅಷ್ಟು ಬಲವಾಗಿ? ಪಾಪ ಅದನ್ನ ಹೇಳಲೇಬೇಕು. ಮಹಾಬಲ ಭಟ್ರು ಅಂತ ನಮ್ಮ ಉದಯವಾಣಿಲಿ ಇದ್ರು. ನಮ್ ರವಿ ಹೆಗ್ಡೆ ಸರ್ ಕೆಳಗೆ ವರ್ಕ್ ಮಾಡ್ತಾ ಇದ್ದವರು. ಸೊ ನಾನ್ ಸಾಮಾನ್ಯ ಟಿವಿಲೆಲ್ಲ ಹೋಗಿ ಫಿಲಾಸಫಿ ಮಾತಾಡೋದು ಅದೆಲ್ಲ ಮಾಡ್ತಾ ಇರ್ಬೇಕಾದ್ರೆ ಅವರು ಒಂದಿನ ಫೋನ್ ಮಾಡಿದ್ರು, ಮೇಡಮ್ ರವಿ ಹೆಗ್ಡೆ ಸರ್ ಹೇಳಿದ್ದಾರೆ ನೀವ್ ಏನ್ ಮಾತಾಡ್ತಿರೋ ಅದನ್ನೇ ಬರ್ಕೊಡಿ ಸಾಕು ಅಂತ. ಅವಾಗ ಅದಕ್ಕೆ ಒಂದು ಮಾಡರ್ನ್ ಅಧ್ಯಾತ್ಮ ಅಂತ ಒಂದು ಟೈಟ್ಲನ್ನು ಇಟ್ವಿ. ಆಮೇಲೆ ನಾನು ಎಷ್ಟೋ ಸತಿ ನೀವು ನಂಬಲ್ಲ, ನಾನು ಡಿಪ್ರೆಷನಲ್ಲಿ ಹಿಂದಿನ ದಿನ ಹತ್ಕೊಂಡು ಮಲಗಿದ್ದಾಗ್ಲೂ ಬೆಳಗ್ಗೆ ಡೆಡ್ ಲೈನ್ ಇರ್ತಿತ್ತು. ಅವಾಗ ಬೆಳಗ್ಗೆ 2 hours ಅಲ್ಲಿ ಹಿಂಗೆ ಬರಿಬೇಕಿತ್ತು. ತುಂಬಾ ಜನ ಓದ್ದವ್ರು ನನ್ನ ಕೇಳೋರು, ಮೇಡಮ್ ನಿಜವಾಗ್ಲೂ ನೀವೇ ಬರೀತ್ರೆ ಅರ್ಕೆಲ್ಲಾರ ಬರ್ಸ್ತೀರಾ ಅಂತ. ಅಂದ್ರೆ ರೀ ನಾವು ಓದ್ತಿರೋದೇ ಫಿಲಾಸಫಿ ಅಂತ ಹೇಳಿದಾಗ ಅದನ್ನ ನಾನೇ ಬರಿಬೇಕು, ನನ್ನ ಅನುಭವಗಳನ್ನ ಜೀವನನ, ಮತ್ತೆ ನಾನು ಗುರುಗಳಿಗೆ ಎಷ್ಟು ಬೆಲೆ ಕೊಟ್ಟೆ, ಮತ್ತೆ ಜೀವನ ಎಷ್ಟು ಸುಲಭವಾಗಿ ನಾವು ನಡೆಸ್ಕೊಂಡು ಹೋಗಬಹುದು, ಎಲ್ಲವಂದ್ರ ಮೇಲೂ ನಂಬಿಕೆ ಇದ್ದಾಗ ಜೀವನ ಸುಲಭ ಆಗೋಗುತ್ತೆ. ನಿಮ್ಗೆ ಯಾವಾಗ ಕ್ವೆಶನ್ಸ್ ಬರ್ತಾ ಹೋಗುತ್ತೋ ಅವಾಗಲೇ ನಿಮ್ಗೆ ಅಲ್ಲಲ್ಲೇ ಸ್ಟ್ರಕ್ ಆಗ್ತೀರ. ಸೊ ಅದನ್ನ ಮಾಡರ್ನ್ ಅಧ್ಯಾತ್ಮನ ನಾನು ಶುರು ಮಾಡಿ ಒಂದು 12 ವರ್ಷ ಬರದೆ. ಅವಾಗಲೇ ತುಂಬ ಜನ ಪಾಪ ಎಲ್ಲ ಊರುಗಳಿಂದ ಫೋನ್ ಮಾಡೋರು, ಮೇಡಮ್ ನಾವೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ನಾವು ಓದ್ತೀವಿ ಅಂತ. ಏಜ್ ಗ್ರೂಪೂ ಅಷ್ಟೇ, ಚಿಕ್ಕ ಮಕ್ಕಳು ಓದೋರು ದೊಡ್ಡವರು ಓದೋರು. ಎಷ್ಟೋ ಜನ ಬೇರೆ ಊರಿಂದ ಮೇಡಮ್ ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಅಂತಿದ್ದೆ, ನಿಮ್ಮದು ಆರ್ಟಿಕಲ್ ಬಂದ ತಕ್ಷಣ ನಾನು ಓದಿ ಅದರಿಂದ ಮೋಟಿವೇಟ್ ಆಗಿಬಿಟ್ಟೆ. ನಾನು ತುಂಬ ಜನ ನೀವು ನಂಬಲ್ಲ ಮುಸ್ಲಿಮ್ಸು ಎಷ್ಟು ಜನ ಹುಡುಗರು ಪಾಪ ಅದನ್ನ ಓದಿ ನನಗೆ ತುಂಬ ಜನ ಫೋನ್ ಮಾಡೋರು ಮೆಸೇಜ್ ಮಾಡೋರು, ಮ್ಯಾಮ್ ನಾವಿದೆಲ್ಲ ಕಲ್ತು ಈ ಫಿಲಾಸಫಿಗೆ ಧರ್ಮ ಅನ್ನೋದಿರಲ್ಲ.
ಅವ್ರ ಫಿಲಾಸಫಿ, ನಮ್ಮ ಫಿಲಾಸಫಿ, ಇನ್ನೊಬ್ರು ಫಿಲಾಸಫಿ, ಎಲ್ಲಾ ಫಿಲಾಸಫಿನೂ ನೀನು ನಿನ್ ಜೀವನ ನೋಡಪ್ಪ, ನೀನ್ ಶ್ರದ್ಧೆಯಿಂದ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ರೆ ಯಾರು ನಿನ್ಗೆ ಹೌಹಾರ್ ಬಂದು ಕೊಲೆ ಮಾಡಲ್ಲ. ನಿಜ ನಿಜ. ಆ ರೀತಿ ಶುರುವಾಯ್ತು. ಆಮೇಲೆ ಅದನ್ನೆಲ್ಲ ಸೇರಿಸಿ ನಾನು ಬುಕ್ ಮಾಡಿದೆ. ಇಲ್ಲ, ಆ ಪುಸ್ತಕ ನೀವು ನಂಗೆ ಕೊಟ್ಟಿದ್ದೀರಿ. ಒಂದಷ್ಟು ಪೇಪರ್ ಬಂದಂತ ಆರ್ಟಿಕಲ್ ಓದಿದ್ದೆ ನಾನು. ಬಟ್ ಒಂದು ಪುಸ್ತಕದಲ್ಲಿ ತುಂಬಾ ದೊಡ್ಡ ಹೊತ್ತಿಗೆ ಇರೋದ್ರಿಂದ ಸ್ವಲ್ಪ ಬಟ್ ಆಧ್ಯಾತ್ಮ ಅನ್ನೋದು ಕಾಮನ್ ಪದ, ಬಟ್ ಅದಕ್ಕೆ ಮಾಡರ್ನ್ ಅನ್ನೋದು ಇಂಟು ಕನೆಕ್ಟ್ ಮಾಡಿ ಸೇರಿಸಿದ್ದು ಏನಕ್ಕೆ ಅಂದ್ರೆ ಅವರೇ ಸರ್ ಮಹಾಬಲ್ ಭಟ್ರು ಏನ್ ಹೇಳಿದ್ರು ಅಂದ್ರೆ, ಮ್ಯಾಮ್ ಆಧ್ಯಾತ್ಮ ಫಿಲಾಸಫಿ ಅನ್ಬಿಟ್ರೆ ಇವ್ರುಗಳೆಲ್ಲ ಓದಲ್ಲ ನಮ್ಮ ಹುಡುಗರು, ಮೊದ್ಲೇ ಓಡೋಗ್ತಾರೆ 40 ವರ್ಷ ಆದ್ಮೇಲೆ, ಈಗ ಯಾಕ್ರಿ ಚಿಕ್ಕ ವಯಸ್ಸಿಗೆ ನಿಮಗ್ ಬೇಕು ಫಿಲಾಸಫಿ ಅಂತ ಇನ್ನೊಂದು ಟೆಕ್ನಿಕ್ ಮಾಡಿದ್ರು. ನಂದು ಬ್ಯೂಟಿಫುಲ್ ಫೋಟೋ ಹಾಕಿದ್ರು. ಅದೇ ಪಾಯಿಂಟ್ ನಾನು ನೀವು ಇಲ್ಲಿ ಬರೋಕ್ಕಿಂತ ಮುಂಚೆ ನಾನು ನಮ್ಮ ಟೀಮ್ಗೆ ಹೇಳ್ತಾ ಇದ್ದೆ, ಯಾಕೆ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ ಅಂದ್ರೆ, ಮೇಡಮ್ ತುಂಬಾ ಸುಂದರವಾಗಿದ್ದಾರೆ, ಸುಂದರವಾಗಿ ಬರೀತಾರೆ ಅಂತ. ಸೋ ಕೈಂಡ್ ಆಫ್ ಯು. ಅಲ್ಲೂ ನಂದು ಬ್ಯೂಟಿಫುಲ್ ಆಗಿ ಕಣ್ಣೆಲ್ಲ ಹಿಂಗಿರೋದು, ಬ್ಯೂಟಿಫುಲ್ ಒಂದು ಫೋಟೋ ಹಾಕ್ಬಿಟ್ಟಿದ್ರ. ಫಸ್ಟ್ ಹಿಂಗ್ ಆರ್ಟಿಕಲ್ ತೆಗೆದು ನನ್ನ ಮುಖ ನೋಡ್ಕೊಳ್ಳೋರು. ಆಮೇಲೆ ನಾನು ಅದು ಜಂಬಕ್ಕೆ ಹೇಳ್ತಾ ಇಲ್ಲ, ನಮ್ಮ ತಾತನ ಕೊಡುಗೆ, ನನ್ನ ಫೀಚರ್ಸ್ ಎಲ್ಲ ನನಗೆ ತಾತ ಮುತ್ತಾತಂದು ಬಂದಿರೋದು. ಸೊ ಆಮೇಲೆ ಅದ್ರ ಜೊತೆ ಮಾಡರ್ನ್ ಅಧ್ಯಾತ್ಮ ಅಂತ ಇಟ್ರೆ, ಆಧ್ಯಾತ್ಮದಲ್ಲಿ ಏನಪ್ಪಾ ಹೊಸ ತರ ಇರಬಹುದು ಅಂತ. ಆಕ್ಚುಲಿ ಆಧ್ಯಾತ್ಮದಲ್ಲಿ ಹೊಸದು ಹಳೇದು ಅಂತಿಲ್ಲ. ನಾವೆಲ್ಲ ಸೇಮ್ ತರ ತಿಂತೀವಿ, ಸೇಮ್ ತರ ಅಮ್ಮ ಮಗುನ್ ಹಡಿಯತ್ತೆ. ಸೊ ಸೇಮ್ ಜೀವನನೇ, ಸೇಮ್ ಎಲ್ಲರಿಗೂ. ಆದ್ರೆ ಬಟ್ಟೆಗಳು ನಾವು ಬದಲಾಯಿಸ್ಕೊಂಡು ಹಾಕೋಬಹುದು ಅಷ್ಟೇ ಹೊರತು ಒಳಗಿನ ಅಂತರಾತ್ಮ, ಪರಮಾತ್ಮ, ಜಗತ್ತು ಯಾವುದು ಬದಲಾಗಲ್ಲ. ಅದಕ್ಕೆ ಸುಮ್ಮನೆ ಅವ್ರು ಮಾಡರ್ನ್ ಅಧ್ಯಾತ್ಮ ಅಂತ ಇಟ್ರು ಹೆಸರು. ಇಲ್ಲಿ ನಿಮ್ಮ ಜೊತೆಗೆ ನನಗೆ ಒಂದು ಸ್ವಲ್ಪ ಹಿಂದಿನ ಜನ್ರೇಷನ್ ಕೌಂಟ್ ಆಗೋದಾರೆ, ಇವನ್ ಅಣ್ಣವರು ಕೂಡ ಫಿನಾಮಿನಲ್ ಸಿನಿಮಾಗಳನ್ನು ಮಾಡಿ ಅವರು ರೀಚ್ ಆಗದೇ ಇರುವಂತಹ ಜನನೇ ಇಲ್ಲ. ಅಯ್ಯೋ, ಈಗ ಯೂಶಲಿ ಕಾದಂಬರಿಗಳನ್ನು ಓದ್ದೇನೋ 2 ಅದ್ಭುತವಾದಂತಹ ಕಾದಂಬರಿಗಳನ್ನು ಓದಿದಂಥ ಫೀಲ್ ಆಗೋದು ರಾಮಾಯಣ ಮಹಾಭಾರತ ತಿಳ್ಕೊಂಡವರಿಗೆ. ಕರೆಕ್ಟ್. ಯಾರೂ ಓದಿಲ್ಲ ಬಟ್ ಅದು ಗೊತ್ತು, ರಾಮ ಯಾರು ಗೊತ್ತು, ರಾವಣ ಯಾರು ಗೊತ್ತು, ಅರ್ಜುನ ಯಾರು ಗೊತ್ತು. ಬಟ್ ಅಣ್ಣವ್ರ ವಿಷಯಕ್ಕೆ ಬಂದಾಗ, ವಿಷ್ಣು ಸರ್ ವಿಷಯಕ್ಕೆ ಬಂದಾಗ, ಅಣ್ಣ ಅವರು ಯೋಗದ ಮೂಲಕ ಆಧ್ಯಾತ್ಮದ ಒಂದು ಎಕ್ಸ್ಟ್ರೀಮ್ ಲೆವೆಲ್ನ ಅವ್ರು ತಲುಪಿದ್ರು. ವಿಷ್ಣು ಸರು ಬನ್ನಂಜೆ ಗೋವಿಂದಾಚಾರ್ಯರ ಮೂಲಕ ತಲುಪಿದ್ರು. ನಾನು ಜಸ್ಟ್ ಎಕ್ಸಾಂಪಲ್ 2 ಮಾತ್ರ ಕೊಟ್ಟೆ. ಒಬ್ಬ ಕಲಾವಿದಗೆ ಈ ಆಧ್ಯಾತ್ಮ ಎಷ್ಟು ಕೌಂಟ್ ಆಗುತ್ತೆ ಸಿನಿ ಲೈಫಲ್ಲಿ ಗ್ಲೋರಿಫೈ ಮಾಡೋದಕ್ಕೆ, ನನ್ನನ್ನು ತಾನು ಎಕ್ಸ್ಟ್ರೀಮ್ ಲೆವೆಲ್ ತೆಗೆದುಕೊಂಡು ಹೋಗೋದಕ್ಕೆ. ಅದೇನು ಗೊತ್ತಾ ಸರ್, ದೇವರಿಂದ ಆಶೀರ್ವಾದ ಪಡ್ಕೊಂಬಂದಿರಬೇಕು. ಅದನ್ನ ಎಲ್ಲ ಮನುಷ್ಯರಿಗೂ ಅವರಲ್ಲಿರೋ ಕಲೆನ ಹೊರಗೆ ತೆಗಿತಾರೋ, ಒಳ್ಳೆತನ ಹೊರಗೆ ತೆಗಿತಾರೋ, ಅಥವಾ ತಮ್ಮ ಪೊಟೆನ್ಷಿಯಲ್ ಹೊರಗೆ ತೆಗೆದು ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗ್ತಾರೋ. ನೀವು ನೋಡಿ, ಎಲ್ಲರೂ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳೆಲ್ಲ ಬೆಳಗ್ಗೆ 3:30-4 ಗಂಟೆಗೆ ಹೇಳ್ತಾರೆ. ಯಾರು ಲೇಟ್ ರೈಸರ್ ಅಲ್ಲ. ನೀನು ಅರ್ಲಿ ರೈಸರ್ ಆದವರೆಲ್ಲ ಸಕ್ಸಸ್ಫುಲ್ ವ್ಯಕ್ತಿಗಳಾಗಿರ್ತಾರೆ. ಸೊ ಅಣ್ಣ ಅವರು ಮತ್ತೆ ವಿಷ್ಣುವರ್ಧನ್ ಸರ್ ನಿಜವಾಗ್ಲೂ ಅವ್ರುಗಳೆಲ್ಲ ಹೇಗೆ ಅಂತ ಹೇಳಿದ್ರೆ, ಹೋದ ಜನ್ಮದಿಂದಾನೇ ಅದೆಲ್ಲ ವರ ಪಡ್ಕೊಂಬಂದಿದ್ದಂಥ ವ್ಯಕ್ತಿಗಳು. ಅವ್ರು ನೋಡಿ, ಅಷ್ಟು ಕಮ್ಮಿ ಓದಿದ್ರು ಸರಸ್ವತಿ ಹೆಂಗ್ ಒಲ್ದಿದ್ಲು ಅಂತ ಹೇಳಿದ್ರೆ, ಇವತ್ತಿಗೂ ನಾನು ಅವ್ರದ್ದೊಂದು 4 ಹಾಡು ಕೇಳಿದ್ರೆ ನನ್ನ ಮನ್ಸಿಗೆ ನೆಮ್ಮದಿ ಆಗುತ್ತೆ. ಅವ್ರ ವಾಯ್ಸ್ ನನ್ಗೆ ಹೋಗ್ತಾನೇ ಇರ್ಬೇಕು ಕಿವಿಲಿ. ಅದು ಇದು ರಾಮ ಮಂದಿರನಾದ್ರೂ ಆಗಿರಬಹುದು, ಅಥವಾ ಅವ್ರದ್ದು ಮಾಣಿಕ್ಯ ವೀಣನಾದ್ರೂ ಆಗಿರಬಹುದು, ಎಲ್ಲ ಕ್ಲಾಸಿಕಲ್ಲೇ ಅಂತಲ್ಲ, ಯಾವ್ದಾದ್ರೂ ಆಗಿರಬಹುದು ಅವ್ರದ್ದೆಲ್ಲ ಹಾಡುಗಳು. ಎನರ್ಜಿ ಕೊಡುವಂಥ ಪಾಯಿಂಟ್ ಆಫ್ ವ್ಯೂ ನೋಡಿ, ಅಂದರೆ ನಿಮ್ದು ಕನೆಕ್ಟ್ ಆದೆ ನಾನು ಅಣ್ಣವ್ರಿಗೆ. ಅಂದರೆ ಅವರು ಯೋಗ ಮಾಡ್ತಿರೋ ಒಂದಷ್ಟು ಫೋಟೋಗಳು ನೋಡಿದಾಗ ಹೆಂಗೆ ಸಾಧ್ಯ ಗುರು ಆ ಥರದ ಎಕ್ಸ್ಟ್ರೀಮ್ ಲೆವೆಲ್ನ. ಅಂದರೆ ಎಲ್ಲರೂ ಯೋಗ ಮಾಡ್ತಾರೆ ಬಟ್ ಅದನ್ನ ಇನ್ ಡೆಪ್ತ್ ಆಗಿ ಅದಕ್ಕೆ ಅಡಾಪ್ಟ್ ಮಾಡ್ಕೊಳ್ಳೋದಿಲ್ಲ. ಅವಾಗೆಲ್ಲ ಜಿಮ್ ಅಲ್ಲಿ ಇತ್ತು ಸರ್. ನೋಡಿ ಅವ್ರು ಹೆಂಗ್ ಫಿಟ್ ಆಗಿದ್ರು ತೋರಿಸಿ, ಅವ್ರ ಹೊಟ್ಟೆ ತೋರಿಸಿ ನಮ್ಗಳಿಗೆಲ್ಲ ಅವಮಾನ ಆಗತ್ತೆ. ಅವ್ರು ನೋಡಿದ್ರೆ ಅವ್ರು ಹೆಂಗ್ ಫಿಟ್ ಆಗಿದ್ರು ಹಂಗೆ ಅಂತ. ಹಂಗ್ ನೀಟಾಗಿ ಫಿಟ್ ಆಗಿರೋ ಬಾಡಿ, ಓವರ್ ಬಿಲ್ಟ್ ಅಪ್ ಇಲ್ಲ, ಒಣಕೊಂಡು ಇಲ್ಲ, ಪರ್ಫೆಕ್ಟ್ ಆಗಿರ್ತಿದ್ರು, ಜೀರೋ ಸೈಜು ಇಲ್ಲ. ಆಮೇಲೆ ಅವ್ರ ಮೈಂಡ್ ಸೆಟ್ ಹಂಗೆ ಶಾಂತವಾಗಿ ಇಟ್ಕೊಳ್ಳೋರು. ಆಮೇಲೆ ಅವರು ಹಾಡೋದ್ರಲ್ಲಿ ಒಂದು ಇದನ್ನ ಸೇರ್ಸೋರು, ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ, ನಾವು ಚಿನ್ನದಂತ ಹೆಂಡತೀರಲು ಕಣ್ಣೀರೇತಕ್ಕೆ. ಅದ್ ಒಂದ್ ಲೈನ್ ಕೇಳಿಸ್ಕೊಳ್ಳಿ, ಆ ಹಾಡ್ ಮಧ್ಯ ಅಳು ಸೇರ್ಕೊಂಡಿದೆ. ಮೂಗ್ ಕಟ್ಕೊಳತ್ ನೋಡಿ ನಾವು ಅಳಬೇಕಾದ್ರೆ, ಆ ಒಂದ್ ಲೈನಲ್ಲಿ ಅಳು ಸೇರಿಸ್ಕೊಂಡು ಹಾಡಿದ್ದಾರೆ. ಅಷ್ಟು ಭಾವನೆನ ತುಂಬುತ್ತಾರೆ ಅಂತಂದಾಗ ಅವ್ರದ್ದು ಹಂಗಾದ್ರೆ ವಿಷ್ಣು ಸರ್ಗೂ ಅಷ್ಟೇ ಬೈ ಬರ್ತಿಂದಾನೇ ಅದೆಲ್ಲ ಇತ್ತು ಅನ್ಸುತ್ತೆ. ಆ ಚಾರ್ಮು ಮತ್ತು ಆ ಪರ್ಸನಾಲಿಟಿ, ಅವ್ರಿಗೆ ಅವ್ರ ಕಣ್ಣಲ್ಲಿದ್ದಂಥ ತೇಜಸ್ಸು, ಅವ್ರಿಗೆ ಆ ಕಳೆ, ಮಹಾರಾಜನ ಕಳೆ ಅದೆಲ್ಲ ಇತ್ತು. ಅವ್ರು ಹೋಗ್ತಾ 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 ಪೂರ್ತಿ ಫಿಲಾಸಫಿಗೆ ಹೋದ್ರು ಬಿಡಿ.
ಆದ್ರೂ ಅವ್ರಿಗೆಲ್ಲ ನೋಡಿ ಮೆಚುರಿಟಿ ಲೆವೆಲ್ಲು ಸುಮ್ಮನೆ ಬರಲ್ಲ. ನಾವೆಷ್ಟೋ ಜನ ಈಗಿನ ಕಾಲದ ಹೀರೋಗಳನ್ನ ನೋಡ್ತೀವಿ, ಬಟ್ ಐ ಲೈಕ್ ದೆಮ್ ಆಸ್ ಹೀರೋಸ್. ಆನ್ ಸ್ಕ್ರೀನ್ ಹೀರೋಸ್ ಆಗಿ ಈಗಿನ ಕಾಲದ ಹೀರೋಸ್ನ ಹೀರೋಗಳಾಗಿ ಒಪ್ಕೋತೀವಿ. ಬಟ್ ಇವ್ರ ಥರ ವ್ಯಕ್ತಿತ್ವಗಳು ಆನ್ ಸ್ಕ್ರೀನ್ ಅಷ್ಟೇ ಅಲ್ಲ, ಆಫ್ ಸ್ಕ್ರೀನ್ ಆಗಿರಲಿ, ಒಂದು ವ್ಯಕ್ತಿ ಹುಟ್ಟಿ ಬಂದಿದ್ದಾನಪ್ಪ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಅಂದಾಗ ಆ ವ್ಯಕ್ತಿತ್ವನೇ ಇಷ್ಟ ಆಗ್ಬಿಡುತ್ತೆ ನಮಗೆ. ನಿಜ ನಿಜ. ಅದು ಫಿಲಾಸಫಿ ನಿಮ್ಮನ್ನ ಬದಲಾಯಿಸುವಂಥ ಗುಣ ಇರೋದು.